ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಭಾರ್ಗವಿ ತನ್ನ ತಂದೆಯನ್ನು ಉಳಿಸ್ಕೊಳ್ಳೋದ್ರ ಜೊತೆಗೆ ಅರ್ಜುನ್ ಪ್ರೀತಿಯನ್ನು ಕೂಡ ಉಳಿಸ್ಕೋತಾಳ. ಈ ಕಡೆ ಅರ್ಜುನ್ ಭಾರ್ಗವಿಗೆ ಜೊತೆಯಾಗಿ ಅಪ್ಪನ ವಿರುದ್ಧನೇ ಸಮರ ಸಾರಿದ್ದಾರೆ. ಇದರ ನಡುವೆ ಬೃಂದಾನೇ ಅಪ್ಪನ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಅನ್ನೋ ವಿಷಯ ಭಾರ್ಗವಿಗೆ ಗೊತ್ತಾಗೋಯ್ತಾ. ಏನಾಯಿತು ಏನು ಕತೆ, ಒಂದು ವಿಡಿಯೋವನ್ನು ನೋಡಿ. ಇಲ್ಲಿ ಅರ್ಜುನ್ನ ಭಾರ್ಗವಿ ಅಪ್ಪನ ಉಳಿಸೋದಕ್ಕೆ ಸಹಾಯ ಮಾಡ್ತಾರೆ. ದುಡ್ಡನ್ನು ಡೆಪಾಸಿಟ್ ಮಾಡಿಸಿ ಇಲ್ಲಿ ಭಾರ್ಗವಿ ತಂದೆಗೆ ಆಪರೇಷನ್ ಮಾಡಿಸ್ತಾರೆ. ಫೈನಲಿ ಆಪರೇಷನ್ ಸಕ್ಸಸ್ ಆಗುತ್ತೆ. ಜೊತೆಗೆ ಡಾಕ್ಟರ್ ಕೂಡ ಇದಕ್ಕೆಲ್ಲ ಕಾರಣ ಅರ್ಜುನ್ ಅವರು ದುಡ್ಡು ಕೊಟ್ಟಿದ್ರಿಂದಾನೇ ನಿಮ್ಮ ತಂದೆ ಉಳಿದದ್ದು ಅಂತ ಹೇಳ್ತಾರೆ. ಈ ಕಡೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತಾರೆ ಅಮ್ಮ ಮಗಳು ಇಬ್ರು ಕೂಡ ಅರ್ಜುನ್ಗೆ. ಇದರ ನಡುವೆ ಅಖಿಲ್ ಅಲ್ಲ ಅರ್ಜುನನ್ನು ಸತ್ಯ ಅಮ್ಮನ ಮುಂದೆ ಬಯಲಾಗುತ್ತೆ. ಜೊತೆಗೆ ಅರ್ಜುನ್ ಭಾರ್ಗವಿನ ಇಷ್ಟಪಡ್ತಿದ್ದು ಕೂಡ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಈಗ ಫ್ರೆಂಡ್ಸ್ ಅನ್ನೋದು ಕೂಡ ಗೊತ್ತಾಗುತ್ತೆ. ತದನಂತರ ಇತ್ತ ಕಡೆ ವಂದನಾ ಹತ್ರ ನಾನು ಹೇಳಿದ ಕೆಲಸ ಮಾಡಿದ್ಯಾ ಅಂದಾಗ ಖಂಡಿತ ಮಾಡಿದೆ ಅಕ್ಕ, ಅವ್ರಿಗೆ ಆಕ್ಸಿಡೆಂಟ್ ಕೂಡ ಮಾಡಿಸ್ದೆ, ಆದರೆ ಒಂದು ತಂದೆ ಮೇಲೆ ಈ ರೀತಿ ಅಟ್ಯಾಕ್ ಮಾಡಿಸ್ತೀರಾ ಅಂದರೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ವಂದನಾ ಹೇಳಿದಾಗ, ನೀನೇನು ಮಾಡ್ತಿದ್ದೆ, ಅರ್ಜುನ್ ನನ್ನ ಮದುವೆ ಆಗಲ್ಲ ಅಂದಿದ್ರೆ ಅಂತ ಕೇಳ್ತಾರೆ. ನಾನು ಹೋಗ್ಬಿಟ್ಟು ವಿಕ್ಕಿ ಥರ ನಾನಲ್ಲ ಅಂತ ಹೇಳಿ ವಿಕ್ಕಿ ವಿರುದ್ಧ ಸಾಕ್ಷಿ ಇರ್ತಿದ್ದ ಅಂದಾಗ ಅದನ್ನೇ ಅಲ್ವಾ ನಾನು ಕೂಡ ಮಾಡಿದ್ದು, ನಮ್ಮ ಸ್ವಾರ್ಥಕ್ಕೋಸ್ಕರ ಯಾವ ಪ್ರೀತಿ ಸಂಬಂಧನ ಕೂಡ ನೋಡುವುದಿಲ್ಲ ಅಂತ ಹೇಳಿ ನಿಂಗೆ ಇನ್ನೊಂದು ಸರ್ಪ್ರೈಸ್ ಇದೆ ಅಂತ ಹೇಳ್ತಾರೆ. ಶಕ್ತಿ ಪ್ರಸಾದ್ ಅವ್ರನ್ನ ಮನೆಗೆ ಕರ್ಸ್ಕೊಂಡಿದ್ದ ಅರ್ಜುನ್ ಬೇರೆ ಹುಡುಗಿ ಜೊತೆ ತಿರ್ಗಾಡ್ತಿದ್ದಾನೆ. ನೀವು ಟೈಮ್ಗೆ ಕಾಯ್ಕೊಂಡು ಕುತ್ಕೊಳ್ಳೋದಲ್ಲ, ವಿಕ್ಕಿ ಒಂದು ಕೇಸ್ ಮುಗಿಯೋಕ್ಕೂ ಮುನ್ನನೇ ಅವರ ಎಂಗೇಜ್ಮೆಂಟ್ ಮಾಡಿಸ್ಬಿಡಿ ಅಂತ ಹೇಳಿದಾಗ ಶಕ್ತಿ ಪ್ರಸಾದ್ ಕೂಡ ಒಪ್ಕೋತಾರೆ. ಜೊತೆಗೆ ಅರ್ಜುನ್ಗೆ ಕೂಡ ಗೊತ್ತಾಗಬಾರ್ದು, ಆ ರೀತಿ ಫಂಕ್ಷನ್ ಅಂತ ಕರೆಸ್ಕೊಡಿ ನಂತರ ಎಂಗೇಜ್ಮೆಂಟ್ ಮಾಡಿಬಿಡಿ ಅಂತಾರೆ. ಅತ್ತ ಕಡೆ ಬೃಂದ ಬ್ರೋಕರ್ಗೆ ಕೂಡ ದುಡ್ಡು ಕೊಟ್ಟು ಭಾರ್ಗವಿಗೆ ಒಂದು ಫೋಟೋ ತೊಗೊಂಡೋಗಿ ಒಂದು ಹುಡುಗನ ಜೊತೆ ಮದುವೆ ಮಾಡಿಸಿ ಅಂದ್ಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಅಪ್ಪ ಹುಷಾರಾಗ್ತಿದ್ದಾಗೆ ಮನೆ ಕರ್ಕೊಂಡು ಬರ್ತಿದ್ದಾಗೆ ಇಲ್ಲಿ ಬ್ರೋಕರ್ ಮನೆಗೆ ಬರ್ತಿದ್ದಾಗೆ ಭಾರ್ಗವಿಗೆ ಒಂದು ಒಳ್ಳೆ ಹುಡುಗನ ನೋಡಿದ್ದೀನಿ ಕರೆಸ್ಬಿಡ್ತೀನಿ ಅಂತ ಹೇಳಿ ಕರೆಸ್ಬಿಡ್ತಾರೆ. ಫೈನಲಿ ಆ ಕಡೆ ಭಾರ್ಗವಿ ಮದುವೆ ಫಿಕ್ಸ್ ಆಗ್ತಿದ್ರೆ, ಈ ಕಡೆ ಅರ್ಜುನ್ ಮದುವೆ ಫಿಕ್ಸ್ ಆಗ್ತದೆ. ಇದರ ನಡುವೆ ಭಾರ್ಗವಿಗೆ ಬೃಂದಾನೇ ತನ್ನ ಅಪ್ಪನ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಅನ್ನೋ ವಿಷಯ ಗೊತ್ತಾಗತ್ತಾ. ಏನು ಮಾಡ್ತಾಳೆ ಗೊತ್ತಾದರೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡಿ.